ಶುಭ್ಮನ್ ಗಿಲ್ ಸೇರಿ 4 ಮಂದಿ ಕ್ರಿಕೆಟಿಗರಿಗೆ ಶಾಕ್ ಎದುರಾಗಿದೆ. ಗುಜರಾತ್ನ ಸಿಐಡಿ ವಿಚಾರಣೆಗೆ ಬನ್ನಿ ಅಂತ 4 ಮಂದಿ ಕ್ರಿಕೆಟಿಗರಿಗೆ ಸಮನ್ಸ್ ಜಾರಿ ಮಾಡಿದೆ. ಕೇಸ್ ಯಾವುದು ಅಂತಂದ್ರೆ 450 ಕೋಟಿ ಚಿಟ್ ಫಂಡ್ ಸ್ಕೀಮ್ನ ಫ್ರಾಡ್ ಕೇಸ್ನಲ್ಲಿ ಸದ್ಯ ಇವರಿಗೆ ಸಮನ್ಸ್ ಇಶ್ಯೂ ಆಗಿದೆ. ಶುಭ್ಮನ್ ಗಿಲ್, ಸಾಯಿ, ಸುದರ್ಶನ್, ತೆವಾಟಿಯಾ ಇವರಿಗೆ ಸಿಐಡಿ ಬುಲಾವ್ ಕೊಟ್ಟಿದೆ. ಕ್ರಿಕೆಟಿಗರು ಕೋಟಿ ಹೂಡಿದ ಹಿನ್ನೆಲೆಯಲ್ಲಿ ಸಮನ್ಸ್ ಇಶ್ಯೂ ಆಗಿದೆ. ಗುಜರಾತ್ ಟೈಟನ್ಸ್ ತಂಡದ 4 ಕ್ರಿಕೆಟಿಗರು ಸಮನ್ಸ್ ರಿಸೀವ್ ಮಾಡಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಎನ್ನುವಂಥ ಸೂಚನೆಯನ್ನ ಕ್ರಿಕೆಟಿಗರಿಗೆ ಕೊಡಲಾಗಿದೆ. ಶುಭ್ಮನ್ ಗಿಲ್ ಸೇರಿ ಒಟ್ಟು 4 ಮಂದಿ ಕ್ರಿಕೆಟಿಗರು ಸದ್ಯ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ಏನ್ ಕೇಸ್ ಇದು ಮತ್ತು ಕ್ರಿಕೆಟಿಗರಿಗೂ ಆ ವಂಚನೆಗೆ ಯಾವ ರೀತಿ ಸಂಬಂಧ? ಮುಖ್ಯವಾಗಿ ಗುಜರಾತ್ನಲ್ಲಿ ಭೂಪೇಂದ್ರ ಸಿನ್ಹಾ ಜೋಲಾ ಅನ್ನುವ ವ್ಯಕ್ತಿ ಚಿಟ್ ಫಂಡ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಈ ಚಿಟ್ ಫಂಡ್ ಬಿಸ್ನೆಸ್ಗೆ ಸಾಮಾನ್ಯ ಜನರಿಂದ ಹಿಡಿದು ವಿವಿಐಪಿಗಳು, ಸೆಲೆಬ್ರಿಟಿಗಳಿಂದಲೂ ಕೂಡ ಹಣವನ್ನ ಹೂಡಿಕೆ ಮಾಡಿಕೊಂಡಿದ್ದಾರೆ. ಈಗ ಹೂಡಿಕೆ ಮಾಡಿಕೊಂಡಿರೋ ಹಣದ ಪೈಕಿ ಸುಮಾರು 450 ಕೋಟಿ ರೂಪಾಯಿಯಷ್ಟು ಹಣವನ್ನ ಅವ್ಯವಹಾರವನ್ನ ಮಾಡಿದ್ದಾರೆ ಮತ್ತು ಹೂಡಿಕೆದಾರರಿಗೆ ಹಣವನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಭೂಪೇಂದ್ರ ಸಿನ್ಹಾ ಜುಲಾನನ್ನ ಗುಜರಾತ್ನ ಸಿಐಡಿ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಈತ ವರ್ಷಕ್ಕೆ 36% ರಿಟರ್ನ್ಸ್ ಅನ್ನ ನೀಡೋದಾಗಿ ಜನರಿಂದ ಹಣವನ್ನ ಕಟ್ಟಿಸ್ಕೊಂಡಿದ್ದಾನೆ. ಅದಾದ ಬಳಿಕ ಜನರಿಗೆ ಹಣ ಕೊಟ್ಟಿಲ್ಲ. ಹೀಗಾಗಿ ಜನ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈತನ ಬಳಿ ಹಣವನ್ನ ಹೂಡಿಕೆ ಮಾಡಿರೋರಲ್ಲಿ ಕ್ರಿಕೆಟಿಗರು ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಅದಾದ ಬಳಿಕ ಪೊಲೀಸರಿಗೆ ತಿಳಿದು ಬಂದಿದೆ. ಯಾವ್ಯಾವ ಕ್ರಿಕೆಟರ್ಸ್ ಅಂತ ನೋಡೋದಾದ್ರೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ರಾಹುಲ್ ತೆವಾಟಿಯಾ ಸೇರಿದಂತೆ 4 ಕ್ರಿಕೆಟಿಗರು ಕೂಡ ಈತನ ಕಂಪನಿನಲ್ಲಿ ಹಣವನ್ನ ಹೂಡಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಇವ್ರಿಗೂ ಕೂಡ ಈಗ ಗುಜರಾತ್ನ ಸಿಐಡಿ ಅವರು ಸಮನ್ಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ವಿಚಾರಣೆ ವೇಳೆ ತಾವು ಹೂಡಿಕೆನ ಮಾಡಿದಾರಾ ಹೇಗೆ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಈ ಚಿಟ್ ಫಂಡ್ ಕಂಪನಿಯ ಜೊತೆ ಕ್ರಿಕೆಟಿಗರು ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಾರೆ. ಮುಖ್ಯವಾಗಿ ಈಗ ಶುಭ್ಮನ್ ಗಿಲ್ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಗುಜರಾತ್ನ ಸಿಐಡಿ ಪೊಲೀಸರಿಗೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಇನ್ನುಳಿದಂತ ಕ್ರಿಕೆಟಿಗರು 10 ಲಕ್ಷ ರೂಪಾಯಿಯಿಂದ ಹಿಡಿದು 1 ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಈಗ ಈ ಒಂದು ಚಿಟ್ ಫಂಡ್ ಅನ್ನ ನಡೆಸ್ತಾ ಇದ್ದುದು ಭೂಪೇಂದ್ರ ಸಿನ್ಹಾ ಜೋಲಾ ಅನ್ನೋ ವ್ಯಕ್ತಿ. ಆತನ ಜೊತೆಗೆ ಇನ್ನೂ 6 ಮಂದಿಯನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈಗ ಆತ ಅಧಿಕ ರಿಟರ್ನ್ಸ್ ಅನ್ನ ಕೊಡೋದಾಗಿ ಜನರಿಂದ ಹೂಡಿಕೆಯನ್ನ ಮಾಡಿಕೊಂಡು ಅದಾದ ಬಳಿಕ ಯಾವುದೇ ಹಣವನ್ನ ಜನರಿಗೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿನೇ ಹಣ ಹೂಡಿದಂತ ಜನರೇ ದೂರನ್ನ ಕೊಟ್ಟಿದ್ದಾರೆ. ಕ್ರಿಕೆಟಿಗರ ವಿರುದ್ಧ ಯಾವುದೇ ದೂರನ್ನ ನೇರವಾಗಿ ಜನ ಕೊಟ್ಟಿಲ್ಲ. ಹೀಗಾಗಿ ಚಿಟ್ ಫಂಡ್ ಕಂಪನಿನಲ್ಲಿ ಕ್ರಿಕೆಟಿಗರು ಯಾವ ರೀತಿಯಾಗಿ ಸಂಬಂಧವನ್ನ ಹೊಂದಿದ್ದಾರೆ, ಈತನೊಂದಿಗೆ ಈಗ ಭೂಪೇಂದ್ರ ಸಿನ್ಹಾ ಜುಲಾ ಅನ್ನುವ ವ್ಯಕ್ತಿಯ ಜೊತೆಗೆ ಯಾವ ರೀತಿಯಾದಂತಹ ಬಾಂಧವ್ಯ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರನೇ ಈಗ ಪೊಲೀಸರು ತನಿಖೆ ಮತ್ತು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಈಗ ಶುಭ್ಮನ್ ಗಿಲ್ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಬಂದ ಬಳಿಕ ಅವರು ಈ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.